ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾನು ಪಂಡಿತ್ ಶ್ರೀ BH ಆಚಾರ್ಯ ಗುರುಜಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಸಂಚಿಕೆಯಲ್ಲಿ ಆಗಸ್ಟ್ ತಿಂಗಳದ ವೃಷಭ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿದ್ಯಾರ್ಥಿಗಳಿಗೆ ಕೊನೆಯ ಕ್ಷಣಕ್ಕೆ ಬಿಡುವ ಅಭ್ಯಾಸ ಇದ್ರೆ ಅದನ್ನ ಬದಲಾಯಿಸಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಬುಧ ಮತ್ತು ಗುರು ನಿಮ್ಮ ನೆನಪಿನ ಶಕ್ತಿಯನ್ನ ಹೆಚ್ಚಿಸ್ತಾರೆ. ಕಠಿಣ ವಿಷಯಗಳು ಕೂಡ ಅರ್ಥವಾಗ್ಲಿಕ್ಕೆ ಶುರು ಆಗುತ್ತೆ. ಆದರೆ ಕೇತು ಕೆಲವೊಮ್ಮೆ ಸೋಮಾರಿತನ ತರಬಹುದು. ಇನ್ನು ಹಣದ ವಿಷಯದಲ್ಲಿ ಶುಕ್ರ ನಿಮ್ಮ ಕೈ ಖಾಲಿ ಇರದಂತೆ ನೋಡಿಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಆದರೆ ರಾಹು ಕಾರಣದಿಂದ ಯಾರನ್ನೂ ನಂಬಿ ಹಣ ಕೊಡೋದಾಗ್ಲಿ, ಆದರೆ ದಾಖಲೆ ನೋಡದೆ ಒಪ್ಪಿಗೆ ಕೊಡೋದಾಗ್ಲಿ ಒಳ್ಳೆಯದಲ್ಲ. ಇನ್ನು ವ್ಯಾಪಾರ ಮಾಡ್ತಾ ಇರೋರಿಗೆ ಬುಧನ ಪ್ರಭಾವ ಮಾತುಕತೆಯಲ್ಲಿ ಯಶಸ್ಸು ತರುತ್ತೆ. ಬೆಲೆ ಮಾತುಕತೆ, ಹೊಸ ಒಪ್ಪಂದ ಅಥವಾ ವಿಸ್ತರಣೆಯ ವಿಚಾರದಲ್ಲಿ ನಿಮ್ಮ ಬುದ್ಧಿವಂತಿಕೆ ಕೆಲಸ ಮಾಡುತ್ತೆ. ಆದರೆ ಶನಿ ಕೆಲವು ಯೋಜನೆಗಳನ್ನ ತಾತ್ಕಾಲಿಕವಾಗಿ ಮುಂದೂಡಬಹುದು. ಆತುರ ಬೇಡ, ಸರಿಯಾದ ಸಮಯಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಮತ್ತು ಉದ್ಯೋಗದಲ್ಲಿರೋರು ಸೂರ್ಯ ಮತ್ತು ಗುರು ನಿಮ್ಮ ಸ್ಥಾನಮಾನವನ್ನ ಗಟ್ಟಿಗೊಳಿಸ್ತಾರೆ. ಮೇಲಾಧಿಕಾರಿಗಳೊಂದಿಗೆ ಒಳ್ಳೆ ಸಂಬಂಧ ಬೆಳೆಸ್ಕೋಬಹುದು. ನಿಮ್ಮ ಕೆಲಸವನ್ನ ಗಮನಿಸದೇ ಇದ್ದವರು ಈಗ ನಿಮ್ಮ ಸಾಮರ್ಥ್ಯವನ್ನ ಗುರುತಿಸ್ತಾರೆ. ಪ್ರೀತಿ ಮತ್ತು ಕುಟುಂಬದ ಜೀವನದಲ್ಲಿ ಈ ಆಗಸ್ಟ್ ತಿಂಗಳ ನೀವು ಮನೆಯವರ ಜೊತೆಗೆ ಹೆಚ್ಚು ಸಮಯ ಕಳೆಯುವಂತ ಅವಕಾಶಗಳು ಸಿಗುತ್ತೆ. ಹಿಂದೆ ಮಾಡಿದಂತ ಶುಭ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೆಯುತ್ತೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವಗಳು ಹೆಚ್ಚಾಗುತ್ತೆ. ಪ್ರೀತಿಸುತ್ತಿರುವವರು ಸಂಬಂಧವನ್ನು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂತದ್ರ ಬಗ್ಗೆ ಮಾತನಾಡಬಹುದು. ಆದರೆ ರಾಹುವಿನ ಪ್ರಭಾವ ಇರೋದ್ರಿಂದ ಮೂರನೆಯ ವ್ಯಕ್ತಿಯ ಮಾತಿಗೆ ಹೆಚ್ಚಿನ ಬೆಲೆ ಕೊಟ್ರೆ ಮನಸ್ತಾಪಗಳು ಉಂಟಾಗುತ್ತೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಸೂರ್ಯ ಶಕ್ತಿ ಕೊಟ್ಟರೂ ಕೂಡ ಶನಿಯ ಆಯಸ್ಸನ್ನು ಹೆಚ್ಚಿಸಬಹುದು. ನಿಮಗೇನಾದ್ರೂ ಬೆನ್ನು ನೋವು, ಕಾಲು ನೋವು ಕಂಡು ಬಂದ್ರೆ ನಿರ್ಲಕ್ಷ್ಯ ಮಾಡಬೇಡಿ. ದೇಹಕ್ಕಿಂತಲೂ ಮನಸ್ಸಿಗೆ ವಿಶ್ರಾಂತಿ ಕೊಡೋದು ತುಂಬಾ ಮುಖ್ಯ. ವೃಷಭ ರಾಶಿ ಅಧಿಪತಿ ಶುಕ್ರ ಆಗಿರೋದ್ರಿಂದ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಿಗೆ ಬಿಳಿ ಹೂವಿನಿಂದ ಪೂಜೆಯನ್ನ ಮಾಡಿ, ಹಾಗೆ ಶ್ರೀ ಮಹಾವಿಷ್ಣುವಿಗೆ ತುಳಸಿಯನ್ನ ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡಿದರೆ ಕುಟುಂಬದಲ್ಲಿ ನೆಮ್ಮದಿ ಹೆಚ್ಚಾಗುತ್ತೆ. ನಿಮ್ಮ ಆಗಸ್ಟ್ ತಿಂಗಳದ ಅದೃಷ್ಟ ಸಂಖ್ಯೆ 2, 4, 8. ಅದೃಷ್ಟ ಬಣ್ಣ ಬಿಳಿ ಮತ್ತು ಗುಲಾಬಿ ಬಣ್ಣ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಆಗಸ್ಟ್ ತಿಂಗಳದ ವೃಷಭ ರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಕೂಡ ನೇರವಾಗಿ ನಮ್ಮನ್ನ ಭೇಟಿ ಕೊಡಿ. ನಮಸ್ಕಾರ ವೀಕ್ಷಕರೇ.